ಅಯ್ಯೋ ಇನ್ನು ಅದೇನ್ ಚಿಪ್ಸ್ ನೋಡ್ತಾ ಇದೀರ ಎತ್ತಿ ಅಂದೆ. ಫಸ್ಟ್ ನಾನೇ ಒಂದು ಪೆಗ್ ಹಾಕೊಂಡ್ಬಿಡ್ತೀನಿ. 30, 60, 90 ಇರ್ಲಿ ಬಿಡು. ಇರಿ ಬಾವ ಹಾಕೋರ್ಗು. ಇವತ್ತು ಈ ಎಣ್ಣೆನ ಹೊಡೆದ್ಮೇಲೆ ಕಿಕ್ಕು ಹೇಗೆ ಏರ್ಬೇಕು ಅಂದ್ರೆ ಎದುರುಗಡೆ ಇರೋರೆಲ್ಲ ಕಿಕ್ಔಟ್ ಆಗ್ಬಿಡ್ಬೇಕು. ಏನ್ ಮಾಡ್ತಿದ್ದೀರಾ? ಏನ್ ಮಾಡ್ತಿದ್ದೀನಿ ಅಂತ ಕೇಳ್ತಿದ್ಯಲ್ಲ ಬಂಗಾರಿ. ಕೈಯಲ್ಲಿ ಗ್ಲಾಸ್ ಇದೆ ಅಂದ ಮೇಲೆ ಕುಡಿತಿದ್ದೀನಿ ಅಲ್ವಾ? ಅಯ್ಯೋ ಅದ್ ನನಗೆ ಗೊತ್ತಾಗ್ತಿದೆ ಚಿಕ್ಕಜ್ಮಾನ್ರೆ, ಆದ್ರೆ ನೀವು ಈ ಸಮಯದಲ್ಲಿ ಕುಡಿಯೋದು ತಪ್ಪಲ್ವಾ? ಮಧ್ಯಾಹ್ನ ಕುಡಿತಾ ಇದೀನಿ ಅಂತ ಕೇಳ್ತಾ ಇದೀಯಾ? ನೋಡು ಸಿಂಗಾರಿ, ನನ್ನಂತ ಕುಡುಕರಿಗೆ ಸರಿ ಸರಿ ಸರಿ. ಮದ್ಯಪಾನ ಪ್ರಿಯರಿಗೆ ಟೈಮು, ಗೋತ್ರ, ನಕ್ಷತ್ರ ಎಲ್ಲ ಒಂದೇ. ನಮಗೇನಿದ್ರು ಒಳಗೋಗ್ತಾ ಇರ್ಬೇಕು. ಅಯ್ಯೋ ಹಾಗಲ್ಲ ಚಿಕ್ಕಜ್ಮಾನ್ರೆ, ನೀವ್ ನೆನ್ನೆ ತಾನೇ ರಕ್ತ ಕೊಟ್ಟು ಬಂದಿದ್ದೀರಾ. ನೀವಿಂತ ಸಮಯದಲ್ಲಿ ಕುಡಿಯೋದು ತಪ್ಪಲ್ವಾ? ವಾಟ್ ನಾನ್ಸೆನ್ಸ್ ಯು ಟಾಕಿಂಗ್ ಸಿಂಗಾರಿ. ಹೋಗಿರೋ ರಕ್ತ ಮತ್ತೆ ವಾಪಸ್ ಬರ್ಬೇಕು ಅಂದ್ರೆ ಎಣ್ಣೆ ಹೊಡಿಬೇಕಲ್ವಾ? ನೋಡು, ಇಷ್ಟು ದಿನ ಫಾರಿನ್ ವಿಸ್ಕಿ ಹೊಡಿತಾ ಇದ್ದೆ, ಕಿಕ್ ಏರ್ತಾ ಇರ್ಲಿಲ್ಲ. ಅದಕ್ಕೆ ಇವತ್ತು ಲೋಕಲ್ ಮಾಲ್ ತರಿಸಿದೀನಿ. ಇವತ್ತು ಈ ಕಿಕ್ಕು ಬಂದೇ ಬರುತ್ತೆ ಅನ್ನೋ ಹೋಪ್ಸ್ ಇದೆ. ಈಗ ನೀನು ಒಳ್ಳೆ ಸಿಂಗಾರಿ ತರ ತಂದಿರೋ ಆಮ್ಲೆಟ್ ಇಲ್ಲಿಟ್ಟು ಹೋಗಿ ಎಗ್ ಬುರ್ಜಿ ಮಾಡ್ಕೊಂಬಾ, ಹೋಗು. ಹೌದಮ್ಮ ಮಯೂರಿ, ಫಾರಿನ್ ಡ್ರಿಂಕ್ಸ್ ವೇಸ್ಟ್, ಲೋಕಲ್ ಡ್ರಿಂಕ್ಸ್ ಬೆಸ್ಟ್. ಅಣ್ಣ, ಇವ್ರಿಗೆ ಕುಡಿಬೇಡಿ ಅಂತ ಹೇಳೋದನ್ನ ಬಿಟ್ಟು ಇದನ್ನ ತಗೊಂಬಂದು ಕುಡಿ ಅಂತ ಹೇಳ್ತಾ ಇದ್ದೀರಲ್ಲ. ಅಯ್ಯೋ, ಇವನೇ ತರೋದಕ್ಕೆ ಹೇಳ್ದ ನಿನ್ ಗಂಡ. ಅವನು ಎಷ್ಟಿದ್ರು ಈ ಮನೆ ಮಗ ಅಲ್ವಾ? ಅವ್ನು ಹೇಳಿದ್ಮೇಲೆ ತರಲೇಬೇಕಲ್ವಾ? ಕರೆಕ್ಟ್ ಕರೆಕ್ಟ್. ಚಿಕ್ಕಜ್ಮಾನ್ರೆ, ದಯವಿಟ್ಟು ಕುಡಿಬೇಡಿ. ಸಿಂಗಾರಿ, ನೀನು ಕುಡಿಬೇಡಿ ಕುಡಿಬೇಡಿ ಅಂತ ಹೇಳಿದಾಗ ಇನ್ನು ಕುಡಿರಿ ಅಂತಾನೆ ಕೇಳಿಸುತ್ತೆ. ಈಗ ನೋಡು, ನನ್ನ ಕೋಪ ಬರೋದಕ್ಕಿಂತ ಮುಂಚೆ ತಂದಿರೋ ಆಮ್ಲೆಟ್ ನ ಅಲ್ಲಿಟ್ಟು ಎಗ್ ಬುರ್ಜಿ ಮಾಡ್ಕೊಂಬಾ, ಹೋಗೋ. ಹೇಳ ಮಾತ್ ಕೇಳಲ್ಲ, ಹೋಗ್ರೆ. ಬಾವಾ, ಚಿಯರ್ಸ್ ಯಾ. Cheers! Cheers!